ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರಿಗೆ. ಇದು ವಿಶೇಷ ಸಂಚಿಕೆ ಇದು. ಯಾಕಂದರೆ ಇವತ್ತು ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ರಾಸಾಯನಿಕ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನನ್ನ ಜೊತೆ ಭೂಭಾಗ್ಯ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಇದ್ದಾರೆ ಸಚಿನ್ ಪಾಟೀಲ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಈಗ ಆರ್ಗ್ಯಾನಿಕ್ ಒಂದು ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಹೊರಟಿದ್ದೀವಿ. ಒಂದು 3 ವರ್ಷದಿಂದ ಸತತ ಪ್ರಯತ್ನವನ್ನು ಮಾಡ್ತಿದ್ದೀರಿ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಅಂತ ಹೇಳ್ಬೋದು ಅಂತ? ನಾನು ಈ ಮಾತಲ್ಲಿ ಹೇಳೋಕ್ಕಿಂತ ನಿಮ್ಗೆ ಲೈವಲ್ಲಿ ತೋರಿಸೋದೇ ಉತ್ತಮ. ಮಾತಲ್ಲಿ ಅದೇ ನಾವು ಈಗ 3 ವರ್ಷ ಆಯ್ತು. ನಾನು ಸಚಿನ್ ಪಾಟೀಲ್ ಅಂತ ಹೇಳಿ, ಈ ಕುಂದಗೋಳ ತಾಲೂಕು ಚಿಕ್ಕರ್ಕುನಿ ಗ್ರಾಮ, ಧಾರವಾಡ ಜಿಲ್ಲಾ, ಇಲ್ಲಿ ನಮ್ಮ ಯೂನಿಟ್ ಇದೆ. ಪ್ಲಸ್ ನಾವು ಈಗ 3 ವರ್ಷದಿಂದ ನೀವೇ ಹೇಳಿದಾಗೆ 3 ವರ್ಷಲಿಂದ ನಾವು ಸಾವಯವ ಗೊಬ್ಬರನ ಉತ್ಪಾದನೆ ಮಾಡ್ತಾಯಿದ್ದೀವಿ ಲಾರ್ಜ್ ಸ್ಕೇಲಲ್ಲಿ. ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಅದರಿಂದ ಉತ್ಪಾದನೆಯಿಂದ ರೈತರಿಗೆ ಆದಷ್ಟು ಕಡಿಮೆ ದುಡ್ಡಲ್ಲಿ ಅತ್ಯಂತ ಉತ್ಕೃಷ್ಟ ಕ್ವಾಲಿಟಿಯ ಸಾವಯವ ಗೊಬ್ಬರನ ನಾವು ಮುಟ್ಟಿಸೋತಕ್ಕಂಥ ಆಬ್ಜೆಕ್ಟಿವ್ ಇಟ್ಕೊಂಡಿದ್ದೀವಿ. ಮತ್ತು ಅದರಲ್ಲಿ ಒಂದು ಹಂತ ಮೀರಿ ಯಶಸ್ಸು ಆಗಿದ್ದೇವೆ. ಇನ್ನೂ ಪ್ರಯಾಣ ಭಾಳ ದೂರ ಇದೆ. ಸೊ ಆ ಪ್ರಯಾಣದೊಳಗಡೆ ನಮ್ಮ ಇದು ಸಾಕ್ತಾ ಇದೆ. ಒಂದು ರೌಂಡ್ ವಿಸಿಟ್ ಹಾಕೋಣ ನಿಮ್ಮ ದಯವಿಟ್ಟು ಯೂನಿಟ್ಗೆ. ಒಂದು ವಿಸಿಟ್ ಹಾಕಿ ಎಲ್ಲೆಲ್ಲಿ ಏನೇನು ತಯಾರು ಮಾಡ್ತೀವಿ, ಯಾವ ರೀತಿ ತಯಾರು ಮಾಡ್ತೀವಿ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಅಂತೇಳಿ. ಬನ್ನಿ ಸರ್. ಇದು ನಮ್ಮ ದನಗಳ ಶೆಡ್ಡು. ಓಕೆ ಓಕೆ. ಎಷ್ಟು ದನಗಳು ಇಲ್ಲಿ? ಒಂದು ನಮ್ಮ ಕರುಗಳು ಆಮೇಲೆಲ್ಲ ಸೇರಿ ಒಂದು 50 ಎಮ್ಮೆ ಮತ್ತು ಹಸುಗಳಿದ್ದಾವೆ. ಎಲ್ಲ ಗೀರ್ ತಳಿ ಹಸುಗಳು, ಗೀರ್ ತಳಿ ಹಸುಗಳು ಮತ್ತು ಇವನ್ ಗುಜರಾತಿ ತಳಿದೆ ಎಮ್ಮೆಗಳು. ಸೊ ಇದು ಓಕೆ. ಒಂದು ಓಪನ್ ಏರಿಯಾ, ಫ್ರೀ. ಅವೆಲ್ಲ ಬೆಳಗ್ಗೆ ಎಲ್ಲ ಮಿಲ್ಕಿಂಗ್ ಆದಮೇಲೆ ಇಲ್ಲಿ ಬಂದು ಫ್ರೀಯಲ್ಲಿ ಬಿಟ್ಟಿರ್ತೇವೆ. ಓಕೆ ಓಕೆ. ಇವಾಗ ಇನ್ನೂ ಬಿಡಬೇಕಷ್ಟೇ ಅದರಲ್ಲಿ. ಈಗ ಟೋಟಲ್ ಇಲ್ಲಿ ನೀವು ಅಂದರೆ ಗೊಬ್ಬರ, ಒಂದು ಎರೆಹುಳ ಗೊಬ್ಬರ ಮತ್ತೊಂದು ಸಾವಯವ ಗೊಬ್ಬರ, ಎರಡು ಯೂನಿಟ್ ತಯಾರು ಮಾಡ್ತಿದ್ದೀರಲ್ಲ? ಹೌದು. ಅಂದರೆ ಈಗ ನಾವು ಎರಡು ರೀತಿ ಗೊಬ್ಬರ ತಯಾರು ಮಾಡ್ತೀನಿ ಹೇಳಿದಾಗ, ಒಂದು ಮೇನ್ ನಮ್ದು ಬಂದು ಮೈಕ್ರೋಬೇಲ್ ಕಂಪೋಸ್ಟ್. ಓಕೆ. ಇನ್ನೊಂದು ಎರೆಹುಳ ಗೊಬ್ಬರ. ಎರೆಹುಳ ಗೊಬ್ಬರದ್ದು ಕಡಿಮೆ ಇದೆ, ಯಾಕಂದರೆ 2 ಬೆಡ್ ಇದ್ದಾವೆ ನೀವು ನೋಡಿದಾಗೆ. ಬಟ್ ಮೈಕ್ರೋಬೇಲ್ ಕಂಪೋಸ್ಟ್ ನಿಮ್ಗೆ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಅದರಲ್ಲಿ ಮೈಕ್ರೋಬೇಲ್ ಕಂಪೋಸ್ಟಲ್ಲಿ ರಿಸಲ್ಟ್ ಜಾಸ್ತಿ ಬರ್ತಾ ಇದೆ. ಆಮೇಲೆ ನಮಗೆ ಹ್ಯಾಂಡ್ಲಿಂಗು ಈಸಿ ಮೈಕ್ರೋಬೇಲ್ ಕಂಪೋಸ್ಟ್ ಮಾಡಲಿಕ್ಕೆ ಲಾರ್ಜ್ ವಾಲ್ಯೂಮಲ್ಲಿ. ಬಟ್ ಇಷ್ಟೊಂದು ಲಾರ್ಜ್ ವಾಲ್ಯೂಮಲ್ಲಿ ನಾವು ಎರೆಹುಳ ಗೊಬ್ಬರ ಮಾಡೋಕ್ಕಾಗಲ್ಲ. ಒಂದು ನಮ್ಮ ಸೈಡು ಇದಾದರೆ, ಇನ್ನೊಂದು ಎರೆಹುಳ ಗೊಬ್ಬರಕ್ಕೆ ಇದಕ್ಕೆ ವ್ಯತ್ಯಾಸ ಏನಂದರೆ, ಇದರಲ್ಲಿ ಎರೆಹುಳ ಗೊಬ್ಬರದಲ್ಲಿ ಓನ್ಲಿ ಫೀಡಿಂಗ್ ಮೆಟೀರಿಯಲ್ 90% ಬಂದು ಕೌಡಂಗು, ಸಗಣಿ ಅಷ್ಟೇ. ಹಾಂ. ಸೊ ಆ ಸಗಣಿಯಿಂದ ಅಷ್ಟೊಂದು ನ್ಯೂಟ್ರಿಯೆಂಟ್ಸು ಸಗಣಿಯಲ್ಲಿ ಇರೋಲ್ಲ. ಇಲ್ಲಿ ಮೈಕ್ರೋಬೇಲ್ ಕಂಪೋಸ್ಟಲ್ಲಿ ಏನಾಗುತ್ತೆ, ನಮ್ಮ ಫೀಡಿಂಗ್ ಮೆಟೀರಿಯಲ್ ಅಂದರೆ ಸಬ್ಸ್ಟ್ರೇಟ್ಸ್ ಅಂತೀವಿ ನಾವು. ಕೌಡಂಗು, ಪೌಲ್ಟ್ರಿ ಅಂದರೆ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ, ಅದರೊಟ್ಟಿಗೆ ಹಣ್ಣು ತರಕಾರಿ ವೇಸ್ಟು, ಅದರ ಒಟ್ಟಿಗೆ ಅಗ್ರಿಕಲ್ಚರ್ ರೆಸಿಡ್ಯೂ, ಯಾರು ರೈತರು ಬೆಂಕಿ ಹಚ್ತಾರಲ್ಲ ಆ ರೆಸಿಡ್ಯೂವನ್ನು ನಾವು ಯೂಸ್ ಮಾಡ್ತೀವಿ ಗೊಬ್ಬರ ಮಾಡ್ಕೊಳ್ಳಿಕ್ಕೆ. ಅಂದರೆ ಬೇಸಿಕಲಿ ಟು ಫಿಕ್ಸ್ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಗೊಬ್ಬರ ಆಗಬೇಕಂದ್ರೆ, ಮತ್ತು ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್ ಬರಬೇಕು. ಈಗ ನೀವು ಕೆಲವೊಮ್ಮೆ ಉತ್ಪ್ರೇಕ್ಷೆ ಅನಿಸುತ್ತೆ ನಾವು ಹೇಳೋದು ಇದು ಮಾಡೋದು ಏನಂದರೆ, ಈ ಗೊಬ್ಬರನ ಹಾಕಿದಾಗ ನೀವು ಸರ್ಕಾರಿ ಗೊಬ್ಬರ ಹಾಕೋದನ್ನು ಕಂಪ್ಲೀಟಾಗಿ ಬಂದ್ ಮಾಡ್ಬೋದು. ಈ ಗೊಬ್ಬರ ಹಾಕಿದಾಗ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು, ಸರಿಯಾದ ಟೈಮಲ್ಲಿ ಕೊಡಬೇಕು. ಆಮೇಲೆ ಗೊಬ್ಬರ ಅಂದರೆ ಹೆಂಗೆ ಅಂದರೆ ಸರ್, ಈಗ ಗೊಬ್ಬರ ಈಸ್ ಲೈಕ್ ಫುಡ್ ಫಾರ್ ಹ್ಯೂಮನ್ನು. ಬಟ್ ಮನುಷ್ಯನ ಆರೋಗ್ಯ ಬರೀ ಅದ್ರ ಮೇಲೆ ಎಳೆಯೋಕ್ಕಾಗಲ್ಲ ನೀವು. ಅವ್ನ ಮನುಷ್ಯನ ಜೆನೆಟಿಕ್ಸ್ ಚೆನ್ನಾಗಿರ್ಬೇಕು, ಅವನು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು. ಸೊ ಆ ಇದ್ರ ಮೇಲೆ ನಿಮಗೆ ಒಂದು ಮನುಷ್ಯನ ಹೆಲ್ತ್ ಡಿಸೈಡ್ ಆಗುತ್ತೆ. ಅದೇ ಥರ ಒಂದು ಯಾವುದೇ ಪ್ಲಾಂಟ್ ಆದರೂ
ಗೊಬ್ಬರ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಇಟ್. ಓಕೆ. ಸೊ ಅದು ಪ್ಲಾಂಟ್ ಜೆನೆಟಿಕ್ಸ್ ಚೆನ್ನಾಗಿರಬೇಕು, ಅದಕ್ಕೆ ಪೂರಕವಾದ ವಾತಾವರಣ ಇರಬೇಕು. ಸೊ ಅವಾಗ ಅದು ಮ್ಯಾಕ್ಸಿಮಮ್ ಈಲ್ಡ್ ನಮಗೆ ಕೊಡುತ್ತೆ. ಎಸ್, ನಮ್ಮ ವೀಕ್ಷಕರಿಗೆ ತೋರಿಸೋಣ ಸರ್, ಇದು ಎರೆಹುಳ ಗೊಬ್ಬರ ಯಾವ ರೀತಿ ತಯಾರು ಮಾಡ್ತಿದ್ದಾರೆ ಏನು. ಸೊ ಅದ್ರ ಜೊತೆಗೆ ಇನ್ನು ಉಳಿದ ಎಲ್ಲ ಒಂದು ಪ್ರೊಸೆಸ್ನ ತೋರಿಸ್ತಾ ಹೋಗೋಣ ಅಂತೇಳಿ. ಇದು ಒಂದು 100 ಟನ್ನದ್ದು ಒಂದು ಕೌಡಂಗ್ ವರ್ಮಿ ಕಂಪೋಸ್ಟ್ ಬೆಡ್ ಇದು. ಓಕೆ ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಇಂಥ ಒಂದು ಯೂಶಲಿ ಇದೊಂದು ಬೆಡ್ ಇರ್ತವೆ. ಪ್ಲಸ್ ಇಲ್ಲಿ ನಾವು ಕಂಪ್ಲೀಟ್ ಇದು ಗೊಬ್ಬರ ರೆಡಿ ಆದಮೇಲೆ ಇನ್ನೊಂದು ಬೆಡ್ ಆ ಸೈಡ್ ಮಾಡ್ತೀವಿ. ಓಕೆ. ಸೊ ಅದು ಇದೇ ಹುಳುಗಳನ್ನ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡ್ತೀವಿ. ಓಕೆ. ಸೊ ಇದು ಡೈರೆಕ್ಟ್ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ಸೀವಿಂಗಿಗೆ ತೊಗೋಬೇಕು. ಓಕೆ. ಇದು ನೋಡಿ ಈ ಥರ ಗೊಬ್ಬರ ರೆಡಿ ಆಗಿರುತ್ತೆ. ಇದು ಈ ಥರ ಗೊಬ್ಬರ ರೆಡಿ ಆಗಿರುತ್ತೆ. ಈಗ ಆಲ್ರೆಡಿ ಗೊಬ್ಬರ ಇದೆ, ರೆಡಿ ಗೊಬ್ಬರ ಇದೆ. ಹೌದು, ಸೀವ್ ಮಾಡ್ಲಿಕ್ಕೆ ರೆಡಿ ಇರೋದು. ಸೀವ್ ಮಾಡಿ ರೈತರಿಗೆ ಕಳಿಸ್ತಾರೆ ಅದು. ಹೌದು. ಏನು ಯಾವ ರೀತಿ ಪ್ರೊಸೆಸಿಂಗ್ ಯಾವ ರೀತಿ ಮಾಡ್ತೀವಿ ಸರ್ ಇದು? ಇದು ಈಗ ನಾವು ಕೌಡಂಗ್ ಹಾಕಿ ಹುಳುಗಳನ್ನ ಬಿಟ್ಟು ಒಂದು 3 ತಿಂಗಳ ಕಂಟಿನ್ಯೂಸ್ ವಾಟರಿಂಗ್ ಮಾಡಿ, ಓಕೆ, ಇದು ನೋಡಿಕೊಂಡು ಏನು ಮಾಯ್ಶ್ಚರ್ ಲೆವೆಲ್ ನೋಡ್ಕೊಂಡು ವಾಟರಿಂಗ್ ಮಾಡಿ, ಆಮೇಲೆ ಅದು ಎರೆಹುಳ ತಿಂದಾಗ ಅದ್ರ ಎಕ್ಸ್ಕ್ರೀಟ ಇದು. ಸೊ ಅದು ಕಂಪ್ಲೀಟ್ ನಮ್ಗೆ ನೋಡ್ತೀವಿ ಇದರಲ್ಲಿ ಡಿಸ್ಕಲರೇಷನ್ನು ಅಥವಾ ಮಣ್ಣೇನು ಮಿಕ್ಸ್ ಆಗಿದೆಯಾ ಅಥವಾ ಎಷ್ಟು ಪ್ರಮಾಣದಲ್ಲಿ ಗ್ರ್ಯಾನ್ಯುಲೇಷನ್ ಬರ್ತಾ ಇದೆ. ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಗೊಬ್ಬರ ರೆಡಿ ಆಗಿದ್ದೇನೆ ಇಲ್ಲ ಅಂತೇಳಿ. ಇದನ್ನು ಡೈರೆಕ್ಟಾಗಿ ಸೀವಿಂಗಿಗೆ ತೊಗೊಂಡು ಪ್ಯಾಕ್ ಮಾಡ್ತೀವಿ. ಎಷ್ಟು ಕೆ ಜಿ ಪ್ಯಾಕಿಂಗ್ ಮಾಡ್ತೀರಿ? ಇದು ಆಲ್ಮೋಸ್ಟ್ ರೈತರಿಗೆ ಹೋಗ್ತಾ ಇರೋದು ಲೂಸಾಗೂ ಹೋಗುತ್ತೆ, 40 kg ಹೋಗುತ್ತೆ. 40 kg ಹೋಗುತ್ತೆ. ಕೆಲವೊಂದು ನರ್ಸರೀಸು ಅವು ಸ್ಪೆಸಿಫಿಕ್ ಆಗಿ 25 kg ಬೇಕಂತಾರೆ, 30 kg ಬೇಕಂತಾರೆ. ಅವ್ರಿಗೆ ಯಾವ ಪ್ಯಾಕಿಂಗ್ ಬೇಕು ಅದರಲ್ಲಿ ಕೊಡ್ತಾರೆ. ಆನ್ ಅವರೇಜ್ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್ ಇಯರ್ಲಿ? ಇದು ಇಯರ್ಲಿ ಎರೆಹುಳದ್ದು ಅಬೌಟ್ ಕ್ಲೋಸ್ ಟು 200 ಟನ್ಸ್ ಅಷ್ಟೇ ಇಯರ್ಲಿ. ಅಷ್ಟೇ. ಯಾಕಂದ್ರೆ ಇದರಲ್ಲಿ ಮೇಂಟೆನೆನ್ಸ್ ಜಾಸ್ತಿ. ಪ್ಲಸ್ ಇದು ನಾವು ಕಂಡುಕೊಂಡಾಗೆ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಪ್ರಕಾರ ನಮಗೆ ಮೈಕ್ರೋಬೆಲ್ ಕಂಪೋಸ್ಟಲ್ಲೇ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಬರುತ್ತೆ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇರುತ್ತೆ ಅಂತ? ಹೌದೌದು. ಇದರಲ್ಲಿ ಯಾಕಂದ್ರೆ ಇದಕ್ಕೆಲ್ಲ ಫೀಡಿಂಗ್ ಮೆಟೀರಿಯಲ್ ಬಂದು ಒನ್ಲಿ ಕೌಡಂಗು. ಇದಂದ್ರೆ ಅದು ನಾವೇನು ಯಾವ ವೆರೈಟಿ ಆಫ್ ಹುಳ ಬಿಡ್ತೇವಲ್ಲ ನಾವು, ಆಫ್ರಿಕನ್ ನೈಟ್ ಕ್ರೌಲರ್ ಅಂತೇವೆ, ಆ ಹುಳುಗಳಿಗೆ ಸಗಣಿ ಮೇಲೇ ಫೀಡ್ ಮಾಡ್ತಾವೆ. ಓಕೆ ಓಕೆ ಓಕೆ. ಸಗಣಿ ಮೇಲೇ ಫೀಡ್ ಮಾಡ್ತವೆ. ಸೊ ಆ ಸಗಣಿ ಯಂತ್ರ ಏನು ಇದಾಗುತ್ತಲ್ಲ, ಸಗಣಿ ತಿಂದು ಏನು ಅವು ಗೊಬ್ಬರ ಮಾಡ್ತಾವಲ್ಲ, ಎಕ್ಸ್ಕ್ರೀಟ ಮಾಡ್ತಾವೆ, ಆ ನ್ಯೂಟ್ರಿಯೆಂಟ್ ಮಾತ್ರ ಬರೋದು. ಓಕೆ ಓಕೆ. ಬೇಸಿಕಲಿ ಇದರಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರುತ್ತೆ, ಉಳ್ಕಿದ NPK ಅಷ್ಟೊಂದು ಜಾಸ್ತಿ ಬರಲ್ಲ. ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಅದು ಮೇಜರ್ ಪಾಯಿಂಟ್ ನಿಮ್ದು ಅದೇ ಅನ್ಸುತ್ತೆ. ಹೌದೌದು ಸರ್, ನಿಮ್ದು ಮೇಜರ್ ಪ್ರಾಜೆಕ್ಟ್ ಅಂದ್ರೆ ಮೈಕ್ರೋಬಿಯಲ್ ಕಂಪೋಸ್ಟ್ ಮೇಜರ್ ಇದು. ಹೌದು. ಯೂನಿಟ್ ನೋಡ್ತಾ ಮತ್ತೆ ಯಾವ ರೀತಿ ಅದನ್ನ ಪ್ರಿಪೇರ್ ಮಾಡ್ತೀರಿ ಏನು? ಇಲ್ಲ, ಇದಕ್ಕೆ ಮುಂಚೆ ನಿಮ್ಗೆ ಸ್ವಲ್ಪ ನಾನು ಸ್ಟಾಪ್ ಮಾಡಿ ಅದು ಬ್ಯಾಕ್ ಗ್ರೌಂಡ್ ಹೇಳ್ತೇನೆ ಯಾಕೆ ನಾವು ಎರೆಹುಳ ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ. ಈ ರೈತರ ಹತ್ರ ಒಂದು ಮಿತ್ ಇದೆ, ಎರೆಹುಳ ಗೊಬ್ಬರ ಅಂದ್ರೆ ಮಾತ್ರ ಸಾವಯವ ಗೊಬ್ಬರ ಅಂತೇಳಿ. ಆ ಮಿತ್ಗೋಸ್ಕರ ಈಗ ಬಂದವ್ರಿಗೆ ನಾವು ನೋಡಿ ಆಪ್ಷನ್ 2 ಕೊಡ್ತೀವಿ. ನಿಮ್ಗೆ ಇದು ಬೇಕೆ ಇದು ತಗೊಳ್ಳಿ, ಇದು ಬೇಕೆ ಇದು ತಗೊಳ್ಳಿ. ರೈತರೇ ಬಂದು ಒಂದು ಚಾಯ್ಸ್ ಮಾಡ್ಕೊಂಡು ತೊಗೊಳಾಗ ನಾವು ಒಂದು ವ್ಯವಸ್ಥೆ ಇಟ್ಟಿದ್ದೀವಿ. ನೀವು ಬರಬೇಕಂತ ನೋಡಿದ್ರಿ ಇಲ್ಲಿ ಯಾವುದೇ ಥರ ಗೇಟು ಯಾವುದು ಇಲ್ಲ, ಓಪನ್ ಆಗೇ ಇದೆ. ನೀವು 24 hours ಎನಿ ಟೈಮ್ ಇಲ್ಲಿ ನಮ್ಮ ಇದರಲ್ಲಿ ಬರ್ಬೋದು ಅಂದ್ರೆ ರೈತರು. ಸೊ ಅವ್ರಿಗೆ ಆಪ್ಷನ್ ಇಡೋಗೋಸ್ಕರ ಇದು ಎರೆಹುಳ ಗೊಬ್ಬರ ಮಾಡಿರೋದು. ಮೈಕ್ರೋಬಿಯಲ್ ಕಂಪೋಸ್ಟ್ ಮೇಜರ್ಲಿ ಯಾಕೆ ನಮ್ಮದು ಜಾಸ್ತಿ ಇದೆ ಅಂದರೆ ಲಾರ್ಜ್ ಸ್ಕೇಲ್ ನೀವು ಮೈಕ್ರೋಬೆಲ್ಲೇ ಹ್ಯಾಂಡಲ್ ಮಾಡೋಕ್ಕಾಗೋದು. ಈ ವರ್ಮಿ ಕಂಪೋಸ್ಟ್ ಲಾರ್ಜ್ ಸ್ಕೇಲ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ತುಂಬ ನೀವು ಸಗಣಿ ತರಿಸೋದು ತುಂಬ ದೊಡ್ಡ ಇಶ್ಯೂ ಇದಾಗ್ಬಿಡುತ್ತೆ. ಹೌದೌದು, ಹೆಡೇಕ್ ಆಗ್ಬಿಡುತ್ತೆ ಅಂತೇಳಿ. ಹೆಡೇಕ್ ಅಂತ ಅಷ್ಟೇ ಅಲ್ಲ, ಈ ವರ್ಮ್ಸನ್ನು ನೀವು ಮಾಯ್ಶ್ಚರ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ನೀರು ಮಾಯ್ಶ್ಚರ್ ಜಾಸ್ತಿ ಆಯ್ತಂದ್ರೂ ಹುಳುಗಳು ಬದುಕಲ್ಲ, ನೀರು ಕಡಿಮೆ ಆಯ್ತಂದ್ರೂ ಹುಳುಗಳು ಬದುಕಲ್ಲ. ಆಮೇಲೆ ಆ್ಯಂಟ್ಸು ಇರುವೆಗಳು ಹತ್ಬಾರ್ದು, ಇಲಿಗಳು ಇದಾಗಬಾರ್ದು. ಸೊ ಅದು ಮೇಂಟೆನೆನ್ಸ್ ಜಾಸ್ತಿ. ಇದು ಮೇಂಟೆನೆನ್ಸ್ ಕಡಿಮೆ. ಮೈಕ್ರೋಬಿಯಲ್ ಅಲ್ಲಿ ನಿಮಗೆ ಮೇಂಟೆನೆನ್ಸ್ ತೀರಾ ಕಡಿಮೆ. ಆಮೇಲೆ ಲಾರ್ಜ್ ಸ್ಕೇಲ್ ಅಲ್ಲಿ ಹ್ಯಾಂಡಲ್ ಮಾಡ್ಬೋದು, ನೀವೆಲ್ಲ ಮೆಷಿನರೀಸ್ ವರ್ಕ್ ಮಾಡ್ಬೋದು. ಇದ್ರಲ್ಲಿ ಮೆಷಿನರೀಸ್ ವರ್ಕ್ ಮಾಡೋಕ್ಕಾಗಲ್ಲ, ಹುಳುಗಳು ಸತ್ತು ಹೋಗ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ. ಇದನ್ನೆಲ್ಲ ಮ್ಯಾನ್ಯುಯಲಿ ಮಾಡ್ಬೇಕು. ರಮಣ, ಅದಕ್ಕೂ ಸ್ವಲ್ಪ ನೀರು ಹಿಡಿಬೇಕು. ಈಗ ಮೈಕ್ರೋಬಿಯಲ್ ಕಂಪೋಸ್ಟ್ ಏನೆಲ್ಲ ನೀವು ಇವಾಗ್ತೀರಿ ಸರ್? ಆ್ಯಡ್ ಆನ್ ಏನು ಮಾಡ್ತಾ ಹೋಗ್ತೀವಿ? ಈ ಮೈಕ್ರೋಬಿಯಲ್ ಕಂಪೋಸ್ಟ್ ಅಲ್ಲಿ ನಿಮಗೆ ಟೋಟಲ್ ಆಗಿ 6 ಐಟಮ್ ಕೊಡುತ್ತೆ. ಒಂದು ಸಗಣಿ, ಅದು ನಮ್ಮ ಡೈರಿಲಿಂತ ಎಷ್ಟು ಸಾಕಾಗಲ್ಲ, ನಾವು ಹೊರಗಡೆ ಅಂತ ಖರೀದಿ ಮಾಡ್ತೀವಿ ಸಗಣಿನ. ಒಳ್ಳೆ ಸಗಣಿನೇ ಖರೀದಿ ಮಾಡ್ತೀವಿ. ಆದಷ್ಟು ಸಾಧ್ಯವಾದಷ್ಟು ದೇಸಿನೇ ಪ್ರಯತ್ನ ಮಾಡ್ತೀವಿ ಸಿಗಲಿಲ್ಲ ಅಂತ ನಾವು ಬರ್ದಿದ್ದೇವೆ ಅಷ್ಟೇ ಲೀಫ್ಲೆಟ್ ಮೇಲೆ. ಕೆಲವೊಮ್ಮೆ ದೇಸಿ ಸಿಗಲಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಈ ನಿಮ್ಮ ಭಾಗದಲ್ಲಿ ನಾಟಿ ಹಸು ಅಂತಾರಲ್ಲ, ನಾಟಿ ಹಸುಗಳ ಸಗಣಿನ ತೊಗೊತೀವಿ. ಆಮೇಲೆ ಕೋಳಿ ಗೊಬ್ಬರ, ಲೇಯರ್ ಕೋಳಿ ಗೊಬ್ಬರ,
ಆಮೇಲೆ ಕುರಿ ಗೊಬ್ಬರ ಇದು ಇದರಲ್ಲಾಯಿತು ಏನು ಎಕ್ಸ್ಕ್ರೀಟರ್ಸ್ ಆಫ್ ಎನಿಮಲ್ಸು. ಇದು ಬಿಟ್ಟು ನಾವು ನೆಕ್ಸ್ಟು ಹಣ್ಣು ಮತ್ತು ತರಕಾರಿ ವೇಸ್ಟು ಅದನ್ನು ಇಲ್ಲಿ ಶ್ರೆಡ್ಡರಲ್ಲಿ ಹಾಕ್ತೇವೆ. ಓಕೆ ಸಣ್ಣಗೆ ಪೀಸ್ ಆಗುತ್ತೆ ಅದು. ಅದರೊಟ್ಟಿಗೆ ಇಲ್ಲಿ ನೀವು ನೋಡ್ಬೋದು ಹಿಂದ್ಗಡೆ ಇದು ಪೂರ್ತಿ ಅಗ್ರಿ ರೆಸಿಡ್ಯೂ. ಓಕೆ, ಇದು ಡ್ರೈ ಮ್ಯಾಟ್ರು. ಸೊ ಇದನ್ನೆಲ್ಲ ಸೇರಿಸಿ ನಾವು ಈ ಥರ ವಿಂಡ್ರೋಸ್ ಮಾಡ್ತೀವಿ. ಓಕೆ, ಈ ಥರ ವಿಂಡ್ರೋಸ್ ಮಾಡಿ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ನಮ್ಮ ಸ್ಲರಿ ಟ್ಯಾಂಕ್ ಇದೆ ಅಲ್ಲಿ, ಸ್ಲರಿ ಮೋಟ್ರ್ ಎಲ್ಲ ನೋಡ್ಬೋದು. ಈ ಸ್ಲರಿನ ಸ್ಪ್ರೇ ಮಾಡ್ತೀವಿ. ಫಾಸ್ಟ್ ಆ್ಯಂಡ್ ಪ್ರೊಸೆಸ್, ಯಾಕಂದರೆ ಅದರಲ್ಲಿ ನಿಮ್ಗೆ ಸಿಕ್ಕಾಪಟ್ಟಿ ಮೈಕ್ರೋಬ್ಸ್ ಇರುತ್ತೆ ಎಲ್ಲ ಹಾಕಿ ತೊಳೆದಿರೋದು. ಪ್ಲಸ್ ನಾವು ಎಡಿಷ್ನಲ್ ಮೈಕ್ರೋಬಿಯಲ್ ಕಲ್ಚರ್ನ ಅಂದರೆ ಕನ್ಸೋರ್ಷಿಯಾ ಅದನ್ನು ಸ್ಪ್ರೇ ಮಾಡ್ತೀವಿ ಟು ಫಾಸ್ಟ್ ಆನ್ ದ ಡಿಕಂಪೋಸಿಷನ್ ಪ್ರೊಸೆಸ್. ಫಾಸ್ಟಾಗಿ ಆಗಬೇಕು. ಆಮೇಲೆ ಪ್ಲಸ್ಸು ಏನು ಏನು ನ್ಯೂಟ್ರಿಯೆಂಟ್ ಇರುತ್ತಲ್ಲ ಲಾಸ್ ಆಗಬಾರ್ದು. ಈಗ ಈಗ ನೀವು ಹಾಕಿದ ತಕ್ಷಣ ಡಿಕಂಪೋಸ್ ಆಗೋಕ್ಕಾಯ್ತಂದರೆ ನಿಮ್ಮ ನ್ಯೂಟ್ರಿಯೆಂಟ್ ಲಾಸ್ ಆಗೋಲ್ಲ. ಈ ಅಟ್ಮಾಸ್ಫಿಯರ್ ನೈಟ್ರೋಜನ್ನು ಅಮೋನಿಯಾ ಎಲ್ಲ ಹೋಗೋಲ್ಲ. ಬಟ್ ನೀವು ಅದನ್ನು ಸ್ಲೋ ಮಾಡಿದಾಗ ನಿಮಗೆ ಅನಾರ್ಬಿಕ್ ಡಿಕಂಪೋಸಿಷನ್ ಆಗಿ ವಾಸ್ತಿ ಬರುತ್ತೆ. ಈಗ ನಮ್ಮ ಇದರಲ್ಲಿ ನೀವು ಘಟಕದಲ್ಲಿ ಇದ್ದೀರಾ, ಯಾವುದೇ ಥರ ಸ್ಮೆಲ್ ಇದೆಯಾ? ಒಂದು ಸ್ವಲ್ಪ ಸ್ಮೆಲ್ ಇಲ್ಲ ವಿಚಾರದಲ್ಲಿ. ನಾವು ವೀಕ್ಷಕ ತೋರಿಸೋ ನೊಣಗಳು ಇದಾವೆ. ಆದರೆ ಆ ನೊಣಗಳು ಯಾಕೆ ಬರ್ತಾವಂದರೆ ಈ ನಾವು ವೆಟ್ ಮ್ಯಾಟ್ರ್ ಹ್ಯಾಂಡಲ್ ಮಾಡೋದ್ರಿಂದ ಆ ವೆಟ್ ಮ್ಯಾಟ್ರಲ್ಲಿ ನೊಣಗಳು ಭಾಳ ಬೇಗ ಮರಿಗಳು ತತ್ತಿಗಳನ್ನಿಟ್ಟು ಮ್ಯಾಗೆಟ್ಸ್ ಆಗಿ ನೊಣಗಳು ಜಾಸ್ತಿ. ಈಗ ಒಂದೊಂದು ಯೂನಿಟ್ ತೋರ್ಸಿ ಹೋಗ್ತಾನೆ ಸರ್. ಒಂದೊಂದು ಕಡೆ ಒಂದೊಂದು ಮೆಟೀರಿಯಲ್ನ ಸ್ಟಾಕ್ ಮಾಡ್ತಾ ಹೋಗಿದ್ರಿ. ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಅದೇ ಈಗ ಬರ್ರಿ, ಇವಾಗ ಇದು ಎಲ್ಲ ನಿಮ್ಮ ನಾಟಿ ಹಸಿ ಸಗಣಿನೇ ಇದು ಕಾಣ್ತಾ ಇರೋದು, ಇದು ಅದೆಲ್ಲ. ಆಮೇಲೆ ಇದು ಈಗ ನಮ್ಮದು ರೆಡಿ ಆಗಿರೋ ಇದು ಗೊಬ್ಬರ ರೆಡಿ ಆಗಿರೋ ಒಂದು ವಿಂಡ್ರೋ. ಗೊಬ್ಬರ ರೆಡಿ ಇದೆ. ಇದು ನಮ್ಮದು ಆಲ್ಮೋಸ್ಟ್ 6 ತಿಂಗಳ ಆಯ್ತು ಇದು ಹಾಕಿ. ಸೊ ನೀವು ನೋಡ್ಬೋದು ಇದ್ರ ಒಳಗಡೆ ನಿಮ್ಗೆ ಯಾವುದೇ ಹೀಟ್ ಇರಲ್ಲ ಗೊಬ್ಬರ ರೆಡಿ ಆದರೆ. ತಂಪಾಗಿ ತಂಪಾಗಿ ಬರುತ್ತೆ. ಆಮೇಲೆ ಈ ಥರ ಗ್ರ್ಯಾನ್ಯೂಲ್ಸ್ ಆಗಿರ್ತವೆ ಸಣ್ಣವೆಲ್ಲ. ಇದನ್ನು ನಾವು ಸಿವಿಂಗಲ್ಲಿ ಹಾಕಿದಾಗ ಲಂಪ್ಸ್ ಅಂತ ಒಂದು ಬೇರೆ ಇರ್ತದೆ. ಆಮೇಲೆ ಸಿವಿಂಗಲ್ಲಿ ತೋರಿಸ್ತೇನೆ ನಿಮಗೆ. ಸಿವಿಂಗ್ ಭಾಗದಲ್ಲಿ ಗೊಬ್ಬರ ರೆಡಿ ಇದೆ ಈಗ. ರೆಡಿ ಇದೆ, ಸಿವಿಂಗಿಗೆ ರೆಡಿ. ಹೌದು, ರೆಡಿ ಫಾರ್ ಇದು. ಇವತ್ತೇ ತೊಗೊತಾರೆ ಇದನ್ನು ಸಿವಿಂಗಿಗೆ. ಇವತ್ತು ತೊಗೊತಾರೆ. ಇವತ್ತು ಸ್ಟಾರ್ಟ್ ಆಗುತ್ತೆ. ಒಂದು 3 ಡೇಸಲ್ಲಿ ಇದು ಮುಗಿಯುತ್ತೆ ಕಂಪ್ಲೀಟ್. ಸೊ ಈಗ ಇದು ನಮ್ದು ಇನ್ನೊಂದು ವಿಂಡ್ರೋ ಪ್ರೊಸೆಸ್ಸಲ್ಲಿರೋದು. ಪ್ರೊಸೆಸ್ಸಲ್ಲಿರೋದು. ಇದರಲ್ಲಿ ಎಲ್ಲ ನಿಮಗೆ ಎಲ್ಲ ಥರ ಮೆಟೀರಿಯಲು ಇದೆ. ಕೋಳಿ ಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಸಗಣಿ ಇದೆ, ಪ್ಲಸ್ ತರಕಾರಿ ವೇಸ್ಟು ಎಲ್ಲ ಇದೆ. ಈಗ ನೋಡಿ ಇದು ನೀವು ಕಸದಿಂದ ರಸ ಅನ್ನಂಗೆ. ಇದು ಕಸದಿಂದ ಒಳ್ಳೆ ರಸ. ಎಲ್ಲ ಮಿಕ್ಸ್ ಇದ್ದಾರೆ. ಆಮೇಲೆ ಸ್ಮೆಲ್ ನೋಡಿ ಹೇಗಿದೆ. ಅಂತ ಬ್ಯಾಡ್ ಸ್ಮೆಲ್ ಯಾವುದು ಇಲ್ಲ. ಇಲ್ಲ, ಇದು ನಿಮ್ಗೆ ಒಳ್ಳೆ ಮಣ್ಣಿನ ಸ್ಮೆಲ್ ಬರಬೇಕು. ಅದು ಎಸಿಟೋಮೈಟ್ಸ್ ಅಂತ ಬ್ಯಾಕ್ಟೀರಿಯಾ. ಅವು ದೇ ಕೈಂಡ್ ಆಫ್ ಲುಕ್ ಲೈಕ್ ಫಂಗೈ. ಬಟ್ ನೇಚರು ಫಂಗೈ ಗತಿ ಇದ್ರು, ಕಾನಕ್ಕೂ ಫಂಗೈ ಗತಿ ಇದ್ರು, ದೇ ಆರ್ ಬ್ಯಾಕ್ಟೀರಿಯಾಸು. ಅವು ಏನು ಲಾಸ್ಟಿಗೆ ಕೆಲಸ ಮಾಡ್ತಾವಲ್ಲ, ಲಾಸ್ಟ್ ಮ್ಯಾಚುರಿಟಿ ಸ್ಟೇಜಲ್ಲಿ, ಅವಾಗ ನಿಮಗೆ ಯಾವುದೇ ಗೊಬ್ಬರ ಎನಿ ಆರ್ಗ್ಯಾನಿಕ್ ಮ್ಯಾಟ್ರ್ ಮಣ್ಣಿನ ಸ್ಮೆಲ್ ಬರೋದು. ಓಕೆ ಸರ್, ಅದೊಂದು ಪಾಯಿಂಟ್ ನೋಡ್ತಾ ಯೂನಿಟ್. ಸರ್, ಈಗ ನೀವು ಯಾಕೆ ಇವು ಗೊಬ್ಬರ ತಯಾರು ಮಾಡ್ಬೇಕಂತ, ಸಾವಯವ ಗೊಬ್ಬರ ತಯಾರು ಮಾಡ್ಬೇಕು ಯಾಕೆ ನಿಮ್ಗೊಂದು ಕಾನ್ಸೆಪ್ಟ್ ಬಂದಿದೆ ಯಾಕೆ ಅಂತೇಳಿ? ಸ್ವಲ್ಪ ಇದು ಭಾಳ ಲಾಂಗ್ ಸ್ಟೋರಿ. ಬಟ್ ನಾನು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕೆ ನಿಮ್ಮ ವೀಕ್ಷಕರು ಬೋರ್ ಆಗಬಾರ್ದು, ನಿಮಗೂ ಬೋರ್ ಆಗಬಾರ್ದು. ನಾವು ಫಸ್ಟು ಇಲ್ಲಿ ನಮ್ಮದು ಜಮೀನು ಜಾಸ್ತಿ ಇದೆ. ಒಂದು 106 ಎಕರೆ ಆಗುತ್ತೆ ನಂದು, ನನ್ನ ಬ್ರದರ್ ಸೇರಿ. ನಾವು ಫಸ್ಟ್ ನಮ್ಮ ಇದಕ್ಕೆ ನಮ್ಮ ಮಣ್ಣನ್ನು, ಇವತ್ತಿನ ಮಣ್ಣಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಕಡಿಮೆ, ನ್ಯೂಟ್ರಿಯೆಂಟ್ಗೆಲ್ಲ ಕಡಿಮೆ, ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಅದಕ್ಕೂ ನಮ್ಮ ಮಣ್ಣನ್ನು ಒಳ್ಳೆ ಫರ್ಟೈಲಾಗಿ ಮಾಡ್ಬೇಕು ಅನ್ನೋದಕ್ಕೆ ನಾವು 2 ಆಕಳದಿಂದ ಸ್ಟಾರ್ಟ್ ಮಾಡಿದ್ವಿ. ಅದು ಬೆಳೀತಾ ಅದು ಏನು ಆಯ್ತಂದರೆ 2 ಆಕಳ ಹೋಗಿ 100 ಆಗಿಬಿಟ್ಟು ಕೆಲವೊಮ್ಮೆ. ಸೊ ಅದು ಎಕ್ಸಸ್ ನಮ್ಮ ಹತ್ರ ಕೌಡಂಗೆ ಬರೋಕತ್ತು. ಹಾಗೆ ನನ್ನ ಹತ್ರ ಒಬ್ಬರು ಸಮಾನ ಮನಸ್ಕರು, ಒಬ್ಬರು ನನ್ನ ಮಿತ್ರರು, ಅವರು ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅಂತೇಳಿ, ಅವರು ಪ್ರಾಕ್ಟೀಸಿಂಗ್ ಅನೆಸ್ಥೇಷಿಯಸ್ಟ್ ಸರ್ಜನ್ನು, ಅವರು ಜೊತೆ ಆದರು. ಅವರು ಹಿಂಗೆ ಇದೇ ಥರ ವಿಚಾರಗಳು ಇದ್ವು, ಭೂಮಿ, ಮಣ್ಣು, ಪ್ರಾಣಿ ಅಂಥೇಳಿ. ಸೊ ಅದ್ರ ಜೊತೆಗೆ ಸೇರಿದಾಗ ಇಷ್ಟೊಂದು ಎಕ್ಸ್ಟ್ರಾ ಏನಾದ್ರು ಮಾಡಬೇಕಲ್ಲ, ಈ ಸಗಣಿ ಈ ದಿಶೆಯಲ್ಲಿ ಏನಾದರೂ ಮಾಡಬೇಕಲ್ಲ ಮಣ್ಣಿನ ಫಲವತ್ತತೆ. ಯಾಕಂದ್ರೆ ನಾವು ಮಣ್ಣಿಗೆ ಹೈಯೆಸ್ಟ್ ಆದಂಥ ಗೌರವ ಅಥವಾ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬೇಕಂತ ಇದು. ಯಾಕೆ ನಮಗೆ ಮಣ್ಣು ಇರಲಿಲ್ಲ ಅಂದರೆ ಜೀವನನೇ ಇಲ್ಲ. ಮಣ್ಣು, ಗಾಳಿ, ನೀರು. ಸೊ
ಅದರಲ್ಲಿ ಹೈಯೆಸ್ಟ್ ನಮ್ಮ ನಿಮಗೆ ಗಾಳಿ ಆಕ್ಸಿಜನ್ನು ಬಾಯಾರಿಕೆಗೆ ನೀರಾಯಿತು ಮತ್ತು ಇನ್ನಿತರ ಕೆಲಸಕ್ಕೆ. ಬಟ್ ಮಣ್ಣಿಂದ ನಿಮಗೆ ಮೇನ್ ಆಹಾರ ದೊರಕೋದೇ ಮಣ್ಣಿಂದ. ಸೊ ಆ ಮಣ್ಣನ್ನು ನಾವು ಎಷ್ಟು ವಿಷಮುಕ್ತಗೊಳಿಸಲ್ ದಿಶೆಯಲ್ಲಿ ಪ್ರಯತ್ನ ಅನ್ನೋದರಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡ್ತಾ ಹೋದ್ವಿ. ಇವತ್ತು ಅದು ಆ ದಿಶೆಯಲ್ಲಿ ಕೆಲಸ ಮಾಡಿದ ಪರಿಶ್ರಮದಿಂದ ಇವತ್ತು ನೀವು ಇದೆಲ್ಲ ಕಾಣ್ತಾ ಇರೋ ಸಾವಯವ ಗೊಬ್ಬರಕ್ಕೆ ಒಂದು ಕಾನ್ಸೆಪ್ಟ್. ಮಣ್ಣನ್ನು ವಿಷಮುಕ್ತಗೊಳಿಸಿ ಮಣ್ಣನ್ನು ಫಲವತ್ತಾಗಿ ಮಾಡಿ. ಸೊ ಹಿಂಗಾಗಿ ನಮ್ಮ ಗೊಬ್ಬರದ ಬ್ರ್ಯಾಂಡ್ ಹೆಸರು ಫಲವತ್ತ ಅಂತ ಇಟ್ಟಿದ್ದು. ಈಗ ತುಂಬ ಜನ ಇದೆ ರಾಸಾಯನಿಕಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ರು. ಅವ್ರು ಏಕದಮ್ ಸಾವಯವ ಬರುವಾಗ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂದರೆ ತುಂಬ ಬೇಗ ಇಳುವರಿ ಬರೋಲ್ಲ, ಗಿಡ ಬೇಗ ಮೊಳಕೆ ಹೊಡೆಯಲ್ಲ, ಆ ರೀತಿಯಾದ ಒಂದಷ್ಟು ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಏನು ಹೇಳ್ತೀರಿ ನೀವು ಅಂತ? ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್, ಮಣ್ಣನ್ನು ನೀವು ಪೇಷಂಟ್ ICU ಶಿಫ್ಟ್ ಮಾಡಿಬಿಟ್ಟಿದ್ದೀರ. ಸೊ ನೀವು ICU ಶಿಫ್ಟ್ ಮಾಡಿ ಇಲ್ಲ ನಾನು ಈಗ ಅದನ್ನು ನಾರ್ಮಲ್ ಆಹಾರ ಕೊಟ್ಟು ಅವ್ನು ಆರಾಮ ಮಾಡ್ತೀನಿ ಸಾಧ್ಯ ಇಲ್ಲ. ಮಣ್ಣು ಇದನ್ನು ಟ್ರಾಮಾ ಕಂಡೀಷನ್ನು. ಓಕೆ. ಸೊ ನೀವು ಫಸ್ಟ್ ಅದನ್ನು ಹಂತ ಹಂತವಾಗಿ ಅದನ್ನು ಮಣ್ಣನ್ನು ಆರೋಗ್ಯವಾಗಿ ಮಾಡ್ಕೊತ ಬರಬೇಕು. ನೀವು 10 ಚೀಲ ಬಳಸ್ತಾ ಇದ್ದೀರಾ ಅಂದರೆ ರಾಸಾಯನಿಕನ, 5 ಚೀಲಕ್ಕೆ ಬನ್ನಿ. ಇದನ್ನು 20 ಚೀಲ ಹಾಕಿ. ಯಾರಿಗೆ ಫೈನಾನ್ಷಿಯಲ್ ವಯಬಿಲಿಟಿ ಇದೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಯಾಕಂದರೆ ಎಲ್ಲರಿಗೂ ಆ ಫೈನಾನ್ಷಿಯಲ್ ವಯಬಿಲಿಟಿ ಇರೋಲ್ಲ. ಯಾಕಂದರೆ ಇವತ್ತು ಎಷ್ಟು ಒಂದು ರೈತರದ್ದು ಪರಿಸ್ಥಿತಿ ಹೆಂಗಿದೆ ಅಂದರೆ, ಈ ವರ್ಷ ಅವ್ರಿಗೆ ಪೀಕ್ ಬರಲಿಲ್ಲ ಅಂದರೆ ಅವ್ರಿಗೆ ಬದುಕೋಕ್ಕೆ ಆಗಲ್ಲ ಎಕನಾಮಿಕಲಿ. ಆ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಸ್ವಲ್ಪ ಕಷ್ಟ. ಬಟ್ ಯಾರ್ಯಾರಿಗೆ ಅವಕಾಶ ಇದೆ ನಾವು ಮಣ್ಣನ್ನು ಸುಧಾರಿಸ್ಕೋಬೋದು. ನಾವು ಮುಂದಿನ ಜನ್ರೇಷನ್ಗೆ ಒಳ್ಳೆ ನಮಗೆ ಯಾವ ಇದರಲ್ಲಿ ಮಣ್ಣು ಸಿಕ್ಕಿತ್ತು ಖುಷಿ ಆರಾಮ ಮಾಡಿದಾಗ ಅಂದರೆ ನಾವು ನಮಗೆ ನಮ್ಮ ಹಿಂದಿನ ಜನ್ರೇಷನ್ದವ್ರು ಯಾವ ಇದರಲ್ಲಿ ಮಣ್ಣು ಕೊಟ್ಟು ಹೋಗಿದ್ರು, ಅಂದರೆ ಯಾವ ಸ್ಟೇಜಲ್ಲಿ ಯಾವ ಫರ್ಟಿಲಿಟಿಯಲ್ಲಿ ಕೊಟ್ಟು ಹೋಗಿದ್ರು, ಅದೇ ಫರ್ಟಿಲಿಟಿನ ನಾವು ಮುಂದಿನ ಜನ್ರೇಷನ್ಗೆ ಉಳಿಸ್ಕೊಟ್ಟು ಹೋಗ್ಬೇಕನ್ನೋಂಥ ದಿಶೆಯಲ್ಲಿ ಇವತ್ತು ರೈತರು ಕೆಲಸ ಮಾಡಬೇಕಾಗಿದೆ. ಎಸ್ ಸರ್. ಈಗ ನೀವು ಟರ್ಮಿಕ್ ಇದ್ರದ್ದೇನೋ ಒಂದು ಪ್ರಾಡಕ್ಟ್ ಅದು ಕೂಡ ಆ್ಯಡ್ ಮಾಡ್ತಿದ್ದೀನಿ ಅಂತ. ಹೌದೌದು. ಇದು ಈಗ ನೋಡಿ ಸರ್, ಇದು ಈಗ ನೀವೆಲ್ಲ ಇಂಡ್ರೋ ನೋಡ್ತಾ ಇದ್ದೀರಲ್ಲ, ಇದು ಒಂದು ಹಂತ. ಇದರಲ್ಲಿ 3 ಸ್ಟೇಜಲ್ಲಿ ಗೊಬ್ಬರ ಆಗುತ್ತೆ ಮೈಕ್ರೋಬೆಲ್ ಕಂಪೋಸ್ಟಲ್ಲಿ. ಒಂದು ಮೆಸೋಫಲಿಕ್ಕು, ನೆಕ್ಸ್ಟು ಥರ್ಮೋಫಲಿಕ್ಕು, ಆಮೇಲೆ ಸ್ಟೆಬಿಲಿಟಿ ಆ್ಯಂಡ್ ಮ್ಯಾಚುರಿಟಿ ಸ್ಟೇಜು. ಸೊ ಈ 3 ಸ್ಟೇಜ್ ಪಾಸ್ ಆದರೆ ಮಾತ್ರ ನಿಮಗೆ ಈ ಥರ ಮೆಟೀರಿಯಲ್ ಸಿಗೋದು ಒಳಗಡೆ ತೆಗೆದಾಗ. ಇಲ್ಲಾಂದರೆ ನಿಮ್ಮ ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಹೀಟ್ ಇರುತ್ತೆ, ಇಲ್ಲ pH ಲೆವೆಲ್ಲು ಅಂದರೆ ರಸಸಾರ ಅಂತೀವಿ ನಾವು ಕನ್ನಡದಲ್ಲಿ. ಸೊ ಅದರಲ್ಲಿ ನಿಮ್ಗೆ pH ಅಲ್ಲೂ ಮೋರ್ ದೆನ್ 8 ಬರ್ಬೋದು, ಇಲ್ಲ ಆ್ಯಸಿಡಿಕಲ್ಲಿ ನಿಮಗೆ ಬಿಲೋ 6 ಬರ್ಬೋದು. ಬಟ್ ಇದು ಯಾವುದೇ ನಮ್ದು ಆಗಿರೋ ಕಂಪೋಸ್ಟನ್ನು ನೀವು pH ಚೆಕ್ ಮಾಡಿದರೆ ಇಲ್ ಬಿ ಇನ್ ಬಿಟ್ವೀನ್ 6.5 to 7.5. ಸೊ ಇದೆಲ್ಲ ನೋಡಾದ್ಮೇಲೆ ನಾವು ಇದನ್ನೇನು ಮಾಡ್ತೀವಿ, ಸೀವಿಂಗಿಗೆ ತೆಗಿತೀವಿ. ನಿಮಗೆ ಆಮೇಲೆ ನಾನು ನಂತರ ತೋರಿಸ್ತೀನಿ ಸೀವಿಂಗ್ ಆಗೋದನ್ನು. ಸೊ ಈ ಸೀವ್ ಆದಮೇಲೆ ಇನ್ನೂ ಅದನ್ನು ಎಡಿಷ್ನಲ್ ಆಗಿ ನಾವು ಇದು ಮಾಡಬೇಕಲ್ಲ, ವ್ಯಾಲ್ಯೂ ಎಡಿಷನ್ ಅನ್ನೋಕ್ಕೆ ಇನ್ನೂ ಶಕ್ತಿ ಬರುತ್ತವಾಗಿ ಮಾಡಬೇಕು. ಈಗ ಕಂಪೋಸ್ಟ್ ಒಂದು ಹಂತದವರೆಗೂ ನ್ಯೂಟ್ರಿಯೆಂಟ್ಸ್ ಇಟ್ಕೊತವೆ. ಬಟ್ ಅದನ್ನು ಇನ್ನೂ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಕೊಡಬೇಕಂದ್ರೆ ನಿಮಗೆ ಅದಕ್ಕೆ ಎಡಿಷ್ನಲಿ ಎನ್ರಿಚ್ ಮಾಡಬೇಕಾಗಿ ಬರುತ್ತೆ. ಆ ಎನ್ರಿಚ್ಮೆಂಟ್ ಪ್ರೊಸೆಸ್ಸಲ್ಲಿ ನಾವು ಈಗ ಇದು ನೋಡ್ಬೋದು, ಟರ್ಮರಿಕ್ ಆ್ಯಶು. ನಿಮ್ಗೆ ಅರ್ಶಿನ ಸ್ಮೆಲ್ ಬರ್ತಾ ಇದೆ. ಟರ್ಮರಿಕ್ ಆ್ಯಶ್ ಪೂರ್ತಿ ಯೂಸ್ ಮಾಡ್ತಾರೆ. ಇದು ಒಂದೇ ಅಲ್ಲ, ಇದು ಒನ್ ಆಫ್ ಅ ಕಂಪೋನೆಂಟು. ಇದ್ರ ಒಟ್ಟಿಗೆ ನಾವು ಇನ್ನೂ ಸುಮಾರು ಇದೆ, ತೋರಿಸ್ತೀನಿ ನಿಮಗೆ. ಸೊ ಇದರಲ್ಲಿ ಪೊಟ್ಯಾಶಿ, ಇದು ಟರ್ಮರಿಕ್ ಆ್ಯಶ್ ಇದೆ. ಹೌದು, ಟರ್ಮರಿಕ್ ಆ್ಯಶು ಅಂದರೆ ಕುಕುಮಿನ್ ತೆಗಿಲಿಕ್ಕೆ ಅರಿಶಿನ ಸುಡ್ತಾರೆ. ಆ ಸುಟ್ಟ ಅರಿಶಿನದ ಬೂದಿನೇ ಇದು. ಸೊ ಇದರಲ್ಲಿ ನಿಮಗೆ 8% ಪೊಟ್ಯಾಶ್ ಬರುತ್ತೆ. ಸೊ ಇದು ಎನ್ರಿಚ್ಮೆಂಟ್ ಆದಾಗ ನಮ್ಮ ಕಂಪೋಸ್ಟ್ಗೆ ಪೊಟ್ಯಾಶ್ ಡೆಫಿಷಿಯನ್ಸಿನ ಫಿಕ್ಸ್ ಮಾಡುತ್ತೆ. ಎಸ್ ಸರ್. ಇದು ಒಂದು ಪ್ರೊಸೆಸಿಂಗ್ ಬಗ್ಗೆ ಹೇಳ್ತಾ ಇದ್ರಿ, ಎಲ್ಲ ವೆಜಿಟೇಬಲ್ ವೇಸ್ಟ್ ಹಾಕ್ತೀನಿ, ಆ ರೀತಿ ಏನೆಲ್ಲ ಹಾಕಿ ಒಂದು ಪ್ರೊಸೆಸಿಂಗ್ ಮಾಡ್ತಿದ್ರಿ? ಅದೇ ಈಗ ಇದರಲ್ಲಿ ನಮಗೆ ಸೀಸನ್ ವೈಸು ಇದು ಬರುತ್ತೆ, ಏನು ವೆಟ್ ಬಯೋಮಾಸ್ ಅಂತೇಳಿ, ಅಥವಾ ಇದು ಅಂತೇಳಿ ತರಕಾರಿ ಅಥವಾ ಹಣ್ಣು, ತರಕಾರಿ ಮತ್ತು ಹಣ್ಣು ಎರಡೂ ಸೀಸನ್ ವೈಸು. ಈಗ ನೀವು ನೋಡ್ತಿರ್ಬೋದು, ನಮ್ಮ ಸಿಕ್ಕಾಪಟ್ಟೆ ನಿಮಗೆಲ್ಲ ಎಲ್ಲಿ ನೋಡಿದ್ರು ಬೆಂಡೆಕಾಯಿ ಕಾಣ್ತಾ ಇದೆ. ಸೊ ಇದು ಏನಂದರೆ ನಾವು 2 ಕಂಪ್ನಿಗೆ ಟೈಪ್ ಆಗಿದ್ದೇವೆ. ಸೊ ಅವರು ಎಕ್ಸ್ಪೋರ್ಟರ್ಸು, ಇಲ್ಲಿಂದ ಹೊರ ದೇಶಕ್ಕೆ ಈ ಫ್ರೂಟ್ಸನ್ನು ಫ್ರೋಝನ್ ಇದರಲ್ಲಿ ಅಥವಾ ವೆಜಿಟೇಬಲ್ನ ಫ್ರೋಝನ್ ಇದರಲ್ಲಿ ಕಳಿಸ್ತಾರೆ. ಕೆಲವೊಂದು ಪಿಕ್ಲಿಂಗ್ ಮಾಡಿ ಕಳಿಸ್ತಾರೆ. ಈಗ ಈಗ ನೆಕ್ಸ್ಟ್ ಸೀಸನ್ ನಮ್ಮದು May 15 ನಂತರ ಮಾವಿನ ಹಣ್ಣು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆಗಸ್ಟಲ್ಲಿ ಪಪ್ಪಾಯ ಸ್ಟಾರ್ಟ್ ಆಗುತ್ತೆ. ಮತ್ತು ಅಕ್ಟೋಬರ್ ನವಂಬರಲ್ಲಿ ಪೈನಾಪಲ್ ಇರುತ್ತೆ. ಸೊ ಬೇರೆ ಬೇರೆ ಬಯೋಮಾಸ್, ನಮ್ಗೆ ವೆಟ್ ಬಯೋಮಾಸ್ ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವು ಏನು ಮಾಡ್ತೀವಿ, ಈ
ಬೇರೆ ಮೆಟೀರಿಯಲ್ ಆಗಲ್ಲ ನಿಮ್ಗೆ ಹೇಳಿದಾಗೆ ಬೇರೆ ಮೆಟೀರಿಯಲ್ ಒಟ್ಟಿಗೆ ಕಳಿಸಿ ಅದನ್ನು ಡಿಕಂಪೋಸ್ ಮಾಡ್ತೀವಿ. ಈ ಅಗ್ರಿ ವೇಸ್ಟು ಅಂದರೆ ಮಾಯ್ಶ್ಚರ್ ಇದರಲ್ಲಿ ತುಂಬ ಹೈ ಇರುತ್ತೆ, 80-90% ಮಾಯ್ಶ್ಚರ್ ಇರುತ್ತೆ. 80-90% ಮಾಯ್ಶ್ಚರಲ್ಲಿ ನಿಮಗೆ ಇದಾಗಂಗಿಲ್ಲ, ಏನು ಮೆಟೀರಿಯಲ್ ಡಿಕಂಪೋಸ್ ಆಗೋಲ್ಲ. ಸೊ ಆ ಮಾಯ್ಶ್ಚರ್ನ ನಾವು 45 to 65 ರೇಂಜಿಗೆ ತಂದಾಗ ಮಾತ್ರ ಡಿಕಂಪೋಸ್ ಸ್ಟಾರ್ಟ್ ಆಗೋದು. ಸೊ ಅದನ್ನು ಆ ರೇಂಜಿಗೆ ತರೋಗೋಸ್ಕರನೇ ನಾವು ಇದು ಮಾಡ್ತೀವಿ, ಏನು ಮಾಯ್ಶ್ಚರ್ ತರೋಗೋಸ್ಕರ ನಾವು ಅಗ್ರಿ ರೆಸಿಡ್ಯೂ ಆಮೇಲೆ ಇನ್ನಿತರ ಮೆಟೀರಿಯಲ್ ಮಿಕ್ಸ್ ಮಾಡ್ತೀವಿ. ಸೊ ಆಮೇಲೆ ನಮ್ಗೆ ಸುಮಾರು ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಮಿನಿಮಮ್ ಈಗ ವೆಟ್ ಬಯೋಮಾಸ್ ಬರ್ತಾ ಇರೋದು 5,000 ಟನ್ ಬರ್ತಾ ಇದೆ ವರ್ಷಕ್ಕೆ ಈಗ ಪ್ರೆಸೆಂಟ್ಲಿ. ಯಾಕಂದರೆ ನಾವು ಅಷ್ಟು ಮಾತ್ರ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರೋದು. ಈಗ ಇದು ಬೇಕಂದ್ರೆ ನಮ್ಗೆ 10,000 ಟನ್ನು ಸಿಗುತ್ತೆ. ಬಟ್ ಈಗ ಇದು ಹೆಂಗಂದರೆ ನಿಮಗೆ ಒಂದು ಉದಾಹರಣೆ, ನಮ್ಮ ಆಡು ಭಾಷೆಯಲ್ಲಿ ಉದಾಹರಣೆ ಕೊಡ್ಬೇಕಂದ್ರೆ, ನಿಮಗೆ ಬರೀ ಪಲ್ಯ ಕೊಟ್ಟರು ತಿನ್ನೋಕ್ಕಾಗಲ್ಲ, ಬರೀ ಚಪಾತಿ ಕೊಟ್ಟರು ತಿನ್ನೋಕ್ಕಾಗಲ್ಲ, ಎಲ್ಲ ಬೇಕೇ ಬೇಕು. ಆ ಥರ ಇದಕ್ಕೆಲ್ಲ ಮತ್ತು ಬೇರೆ ಮೆಟೀರಿಯಲ್ ಬೇಕು. ಅವಾಗ ಮಾತ್ರ ನಾವು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ನಿಮಗೆ ಒಂಥರ ಇದು ಹೆಂಗಂದ್ರೆ ಈ ಇಡೀ ಯೂನಿಟೇ ಸ್ಮೆಲ್ ಹೊಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಕರೆಕ್ಟಾಗಿ ಇದನ್ನು ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಇಡೀ ಯೂನಿಟೇ ಹೊಡಕ್ಕೆ ಸ್ಮೆಲ್ ಹೊಡಿಯುತ್ತೆ. ಆಮೇಲೆ ಈ ಥರ ನೀವು ನೋಡ್ಬೋದು, ಇದು ಲೀಶೆಟ್ಟು, ಇದೆಲ್ಲ ಕಡೆ ನಿಮ್ಗೆ ಅದೇ ಕಾಣ್ತಾ ಇರುತ್ತೆ. ಈಗ ಸಾಮಾನ್ಯವಾಗಿ ಹಸಿ ಗೊಬ್ಬರ ಇತ್ತು ಅಂದರೆ, ಈ ರೀತಿ ಗೊಬ್ಬರ ಇತ್ತು ಅಂದರೆ ಸ್ವಲ್ಪ ಕೊಳೆದ ತಕ್ಷಣ ತುಂಬ ಸ್ಮೆಲ್ ಬರ್ತಾ ಇರುತ್ತೆ, ಆ ರೀತಿ ಎಲ್ಲ ಆಗ್ತಿರ್ತದೆ. ಇಲ್ಲಿ ಒಂದು ಸ್ವಲ್ಪನೂ ಸ್ಮೆಲ್ ಇಲ್ಲ, ಬ್ಯಾಡ್ ಸ್ಮೆಲ್ ಇಲ್ಲ, ಆ ಮಟ್ಟಕ್ಕೆ ಮೇಂಟೈನ್ ಆಗಿದೆ ಯಾವ ರೀತಿ ಅಂತೇಳಿ. ಅದೇ ಇದು ನೀವು ಈಗ ಏನಂದರೆ ಸತ್ತ ಹೆನಾನ ನೀವು 12 ತಾಸು ಮೇಲೆ ಇಟ್ಟರೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ಇದೂ ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದೇ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಬಿಟ್ರೆ ಇದರೊಟ್ಟಿಗೆ ಏನು ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿದರೆ ಅದು ಡಿಕಂಪೋಷನ್ ಸ್ಟಾರ್ಟ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಅಮೋನಿಯಾ ಸ್ಮೆಲ್ ಇರಲ್ಲ. ಓಕೆ. ಇದು ಎಷ್ಟು ದಿವಸ ತಗೊಳುತ್ತೆ ಪ್ರೊಸೆಸ್ ಸರ್? ಇದು ಸೀಸನ್ ಪ್ರಕಾರ ಸರ್. ಇದು ಹೆಂಗಂದರೆ ಈಗ ನಿಮಗೆ ಈ ಸೀಸನಲ್ಲಿ 45 ಡೇಸಲ್ಲಿ ಗೊಬ್ಬರ ರೆಡಿ ಆಗುತ್ತೆ. ನೀವು ಅದೇ ಮಳೆಗಾಲದಲ್ಲಿ 3 ತಿಂಗಳನ್ನು ತೊಗೋಬೋದು, ವೆದರ್ ಸಪೋರ್ಟ್ ಮಾಡಲಿಲ್ಲ 6 ತಿಂಗಳನ್ನು ತೊಗೋಬೋದು. ಯಾಕಂದರೆ ಇದಕ್ಕೆ ಹೆಂಗೆ ಮಿಕ್ಸ್ ಮಾಡೋ ಮೆಟೀರಿಯಲ್ ಇಂಪಾರ್ಟೆಂಟ್ ಅಲ್ಲ, ಅಷ್ಟೇ ಇಂಪಾರ್ಟೆಂಟು ಇದನ್ನು ನಾವು ಟರ್ನ್ ಮಾಡೋದು. ಈಗ ಇಯರ್ಲಿ ಒಂದು ಬಯೋಫ್ಯೂಯಲ್ ಇದನ್ನು ಎಷ್ಟು ತಯಾರು ಮಾಡ್ತೀರಿ ನೀವು? ಪ್ರೊಸೆಸಿಂಗ್ ಎಷ್ಟು ಮಾಡಿ ಸೇಲ್ ಮಾಡ್ತಾ ಇದ್ದೀರಿ ಅಂತ? ಈ ವರ್ಷ ನಾವು ಲಾಸ್ಟ್ ನಿಮ್ಗೆ ಶೇರ್ ಮಾಡಿದಾಗೆ ಸರ್ ಏನಾಯಿತು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಮಗೆ ಅಷ್ಟು ಒಂದು ಇದು ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಆಮೇಲೆ ನಾವು ಜಸ್ಟ್ ಬಿಗಿನರ್ಸ್. ಅವಾಗ ವಿ ಸ್ಟಾರ್ಟೆಡ್ ವಿತ್ ಪ್ರಾಬಬ್ಲಿ 50 ಟನ್ನು 60 ಟನ್ ಇಷ್ಟೇ ಸ್ಟಾರ್ಟ್ ಮಾಡಿದ್ದು, ಭಾಳ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ. ಬಟ್ ಇವಾಗ ಹ್ಯಾಸ್ ಆನ್ ಡೇಟ್ ನಾವು ಈ ವರ್ಷ ಟಾರ್ಗೆಟು ಫಾರ್ ಮೇ ಜೂನು ವಿ ಆರ್ ಹ್ಯಾವಿಂಗ್ ಟಾರ್ಗೆಟ್ ಆಫ್ 2000 ಟನ್ಸ್ ಮೆಟೀರಿಯಲ್ನ ನಾವು ಗೊಬ್ಬರನ, ಪ್ರೊಸೆಸ್ ಗೊಬ್ಬರನ ರೈತರಿಗೆ ಕಳಿಸ್ಕೊಡ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಮತ್ತು ಅದರ ಹತ್ರ ನಮಗೆ ಅದೇ ಥರ ಆರ್ಡರ್ಸು ಬರ್ತಾ ಇದೆ, ರೈತರ ಹತ್ರ ಒಳ್ಳೆ ಸಪೋರ್ಟು ಸಿಗ್ತಾ ಇದೆ. ಸೊ ಅದನ್ನು ನಾವು ಈ ವರ್ಷ ಅಚೀವ್ ಮಾಡುವಂಥ ವಿಶ್ವಾಸದಲ್ಲಿ ಇದ್ದೇವೆ. ಬಟ್ ಇದ್ರ ಮುಂದಿನ ವರ್ಷ ನಾವು ಒಂದು 10,000 ಟನ್ ಗುರಿಯನ್ನು ಇಟ್ಕೊಂಡಿದ್ದೇವೆ. ನಿಮ್ಮ ಟಾರ್ಗೆಟ್ ಏರಿಯಾ ಅಂದರೆ ಈಗ ಯಾವ ಬೆಳೆಗಾರರು ಇದನ್ನ ಈ ಗೊಬ್ಬರವನ್ನು ಬಳಸ್ಬೋದು ಏನು? ಯಾಕಂದರೆ ಎಲ್ಲ ಬೆಳೆಗೂ ಎಲ್ಲ ಗೊಬ್ಬರ ಹಾಕೋಕ್ಕಾಗಲ್ಲ, ಒಂದಷ್ಟು ಕಡಿಮೆ ಆದಾಯ ಇರ್ತಕ್ಕಂಥದ್ದಕ್ಕೆ ತಗೊಂಡು ಈ ಗೊಬ್ಬರ ಹಾಕೋಕ್ಕಾಗಲ್ಲ. ಯಾವ ಬೆಳೆಗಾರರಿಗೆ ಇದು ತುಂಬ ಉಪಯುಕ್ತ ಆಗುತ್ತೆ ಅಂತ ಸರ್? ನೀವು ಭಾರಿ ಇದು ವೆರಿ ರೈಟ್ ಕ್ವಶನ್ ಆ್ಯಕ್ಚುಲಿ. ಈ ಕ್ವಶನ್ನ ಈ ಪೂರ್ತಿ ಇದರಲ್ಲಿ ಈ ಕ್ವಶನ್ನೇ ಭಾಳ ಮುಖ್ಯವಾದದ್ದು. ಏನಂದರೆ ಈ ಗೊಬ್ಬರನ ನೀವು ಎಲ್ಲ ಬೆಳೆಗಳಿಗೂ ಉಪಯೋಗ ಮಾಡ್ಬೋದು, ಎಲ್ಲ ಬೆಳೆಗಳಿಗೂ. ಶಾರ್ಟ್ ಟರ್ಮ್ ಕ್ರಾಪ್ಸ್ನಿಂದ ಹಿಡಿದು ಹಾರ್ಟಿಕಲ್ಚರು, ಲಾಂಗ್ ಟರ್ಮ್ ಕ್ರಾಪ್ಸು, ಈ ಪೆರಿನಲ್ ಕ್ರಾಪ್ಸಿಗೆ ನೀವು ಉಪಯೋಗ ಮಾಡ್ಬೋದು. ಆದರೆ ನಮ್ದು ಹೈಯೆಸ್ಟ್ ಹೋಗ್ತಾ ಇರೋದು ಜಾಸ್ತಿ ಇದಕ್ಕೆ ಹೋಗ್ತಾ ಇದೆ, ಏನು ಈ ಸಿರ್ಸಿ, ದಾವಣಗೆರೆ, ಆಮೇಲೆ ತುಮಕೂರು, ಹಿರಿಯೂರು, ಚಿಕ್ಕಜಾಜೂರು ಅಪ್ ಟು ಶ್ರೀನಿವಾಸಪುರ. ಈ ಸೈಡು ಬಂದರೆ ನಿಮ್ಮ ಬೆಳಗಾವಿ ಡಿಸ್ಟಿಕ್ಕಲ್ಲಿ ಗೋಕಾಕ್ ಭಾಗದಲ್ಲಿ ಸ್ವಲ್ಪ ಹೋಗ್ತಾ ಇದೆ, ಕಬ್ಬಿಗೆ, ಜಮಖಂಡಿ ಆ ಭಾಗ, ಜಮಖಂಡಿ, ಮೂಡಲ್ಗಿ ಈ ಭಾಗದಲ್ಲಿ. ಯಾಕೆ ಇವರಷ್ಟೇ ರೈತರು ತೊಗೊತಾ ಇದ್ದಾರೆ ಅಂದರೆ, ಈಗ ಅಡಿಕೆ ಬೆಳೆಗಾರಾಗಲಿ ಇವರಾಗಲಿ ಅವರಿಗೆ ಬೇಸಿಕ್ ರಿಕ್ವೈರ್ಮೆಂಟು ಸಾವಯವ ಗೊಬ್ಬರ ಕೊಡಲೇಬೇಕು ಅಂತ ರಿಕ್ವೈರ್ಮೆಂಟ್ ಇರೋದ್ಲಿಂತ ಇಲ್ಲಿ ಅಲ್ಲಿ ಜಾಸ್ತಿ ಹೋಗ್ತಾ ಇದೆ. ಬಟ್ ನಾವು ಭಾಳಷ್ಟು ರೈತರಿಗೆ ವಿನಂತಿಸೋದು ಏನಂದರೆ, ನಿಮಗೆ ಸಾಧ್ಯ ಆದರೆ ಶಾರ್ಟ್ ಟರ್ಮ್ ಕ್ರಾಪಿಗೂ ಉಪಯೋಗ ಮಾಡಿ. ನಿಮ್ಮ ಭೂಮಿ ಫಲವತ್ತಾಗೋದಲ್ಲದೆ ನಿಮಗೆ ಒಳ್ಳೆ ಈಲ್ಡ್ ಸಹ ಬರುತ್ತೆ. ಸೊ ಅದರಲ್ಲಿ ಸಂಶಯನೇ ಇಲ್ಲ. ನೀವು ಆಮೇಲೆ ನಾವು ಎಲ್ಲ ರೈತರಿಗೂ ಅದೇ ಹೇಳೋದು, ನಿಮಗೆ 1 ಎಕರೆ ಭೂಮಿ ಇದೆಯಾ, ನೀವು 1 ಗುಂಟೆ ಟ್ರೈ ಮಾಡಿ, 1:40, ಒಂದು 10 kg 25 kg ತೊಗೊಂಡೋಗಿ ಟ್ರೈ ಮಾಡಿ, ರಿಸಲ್ಟ್ಸ್ ನೋಡಿ. ಆಮೇಲೆ ನೀವು ಇದನ್ನು ಉಪಯೋಗಿಸ್ಬೇಕಾ ಬೇಡ ಅನ್ನೋ ನಿರ್ಧಾರಕ್ಕೆ ಬನ್ನಿ.
ತುಂಬ ಜನ ರೈತರಿಗೆ ಇರೋದೇನಂದ್ರೆ ಈಗ ರಾಸಾಯನಿಕ ಬಳಸಿದ್ರೆ ಫಲ ಭಾಳ ಬರುತ್ತೆ, ಬೆಳೆ ಭಾಳ ಬರುತ್ತೆ, ದೊಡ್ಡ ಮಟ್ಟಕ್ಕೆ ಆದಾಯ ಬರುತ್ತೆ ಅಂತ ಒಂದು ಆ ಮಿತ್ತಲ್ಲಿದ್ದಾರೆ. ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಷಿಯೇಟ್ ಏನಾಗುತ್ತೆ ಮುಂದೆ? ಇದು ಈಗ ನಾನು ಈ ಉದ್ಯಮದಲ್ಲಿರೋದ್ರಿಂದ ನನಗೆ ಎಷ್ಟು ತಿಳಿದಿದೆ ಅಷ್ಟು ಹೇಳ್ಬೋದು. ಬಟ್ ಇದಕ್ಕೆ ಜಾಸ್ತಿ ನೀವು ವಿವರವಾಗಿ ನಿಮಗೆ ಕೃಷಿ ವಿಜ್ಞಾನಿಗಳು ಭಾಳಷ್ಟು ಹೇಳಿದ್ದಾರೆ. ಭಾಳಷ್ಟು ಇದು ಬರ್ತಾ ಏನು ಸಾಕಷ್ಟು ಕೃಷಿಯಲ್ಲಿ ಭಾಳ ವರ್ಷದಿಂದ ತೊಡಗಿದವರು ಅವರು ಭಾಳಷ್ಟು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನೀವು ರಾಸಾಯನಿಕ ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆನ ಹಾಳು ಮಾಡುತ್ತೆ. ಮಣ್ಣಂದರೆ ಅದು ಒಂದು ಜೀವ ಇದ್ದಾಗೆ, ನಾವು ಅದೇ ಥರ ಕನ್ಸಿಡರ್ ಮಾಡ್ಬೇಕು ಮಣ್ಣನ್ನು. ಅದರಲ್ಲಿ ಲೈಫ್ ಇದೆ ಮಣ್ಣಲ್ಲಿ, ಕೆಳಗಡೆ ಸಿಕ್ಕಾಪಟ್ಟೆ ನಿಮ್ಮ ಮೈಕ್ರೋಬ್ಸು, ಅರ್ಥವರ್ಮ್ಸು, ಫಂಗಾಯಿ ಇದೆಲ್ಲ ಇರುತ್ತೆ. ನೀವು ಜಾಸ್ತಿ ರಾಸಾಯನಿಕ ಬಳಸಿ ಏನಾಗುತ್ತೆ, ಆ ಎಕಾಲಜಿಕಲ್ ಬ್ಯಾಲೆನ್ಸನ್ನು ಹಾಳು ಮಾಡ್ತೀವಿ. ಆ ಫಲವತ್ತತೆ ಕಡಿಮೆ ಆಗೋದ್ರಿಂದ ನೀವು ಆದರೆ ಸಾವಯವ ಇಂಗಾಲ ಕಡಿಮೆ ಆಗುತ್ತೆ. ಒಂದು ಬರೀ ರಾಸಾಯನಿಕ ಬಳಸೋದ್ರಿಂದ ಅಷ್ಟೇ ಅಲ್ಲ, ಕಾಂಬಿನೇಷನ್ ರಾಸಾಯನಿಕ ಇಸ್ ಆಲ್ಸೋ ಒನ್ ಆಫ್ ಅ ಫ್ಯಾಕ್ಟರು. ರಾಸಾಯನಿಕ ಪ್ಲಸ್ ಡೀಪ್ ಪ್ಲೋವಿಂಗು. ನೀವು ತೆಳಗಡೆ ಮಣ್ಣನ್ನು ತೊಗೊಂಡು ಮೇಲೆ ಹಾಕಿದಾಗ ಮಿನರಲೈಸ್ ಆಗುತ್ತೆ ಸಾವಯವ ಇಂಗಾಲ. ಮತ್ತು ಈ ಸೆಕೆಂಡು ಇನ್ನೊಂದು ಅಂದರೆ ನಾವು ಏನು ವಿಡಿಸೈಡು ಪೆಸ್ಟಿಸೈಡ್ ಯೂಸ್ ಮಾಡ್ತೀವಿ, ಅದರಿಂದನೂ ನಮಗೆ ಸಾಕಷ್ಟು ಮಣ್ಣಲ್ಲಿರೋ ಜೀವಾಣುಗಳು ಸತ್ತೋಗ್ಬಿಡ್ತವೆ ಇವುಗಳೆಲ್ಲ. ಸೊ ಇವೆಲ್ಲ ಬೆನಿಫಿಷಿಯಲ್ ಮೈಕ್ರೋಬಿಯಲ್ ಲೈಫು ಫಾರ್ ಫಾರ್ಮರ್ಸು. ಬಟ್ ಅವನೇ ಇಲ್ಲ ಈಗ. ಸೊ ಏನಾಗ್ತಾ ಇದೆ ಈ ಇಳುವರಿ ಮುಂಚೆ ಒಂದು ಎಕರೆಗೆ, ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡಬೇಕಂದ್ರೆ, ಒಂದು ಎಕರೆಗೆ ನಿಮ್ಗೆ ಒಂದು 10 ಕ್ವಿಂಟಲ್ ಶೇಂಗಾ ಬರ್ತಿತ್ತಂದರೆ ಇವತ್ತು ಅವ್ನಿಗೆ ಏನಾಗುತ್ತೆ, ಒಂದು ವರ್ಷ 6 ಕ್ವಿಂಟಲ್ ಬಂದ ತಕ್ಷಣ ಅವ್ನು ಏನು ಮಾಡ್ತಾನೆ, ಮುಂದಿನ ವರ್ಷ 1 ಚೀಲ ಹಾಕೋ ರಾಸಾಯನಿಕ ಗೊಬ್ಬರನ 2 ಚೀಲ ಮಾಡ್ತಾನೆ. ಸೊ ಹೀಗೆ ಬೆಳೀತಾ ಹೋಗಿದೆ. ಇದೇ ಉದಾಹರಣೆಗಳನ್ನು ನೀವು ಕಬ್ಬಲ್ಲೂ ನೋಡ್ಬೋದು, ಇದರಲ್ಲಿ ನೋಡ್ಬೋದು. ಬಟ್ ಈ ಥರ ಗೊಬ್ಬರನ ಇದು ನಮ್ಮದೇ ಅಂತಲ್ಲ, ನಮ್ಮದು ಯೂಸ್ ಮಾಡಿ ಅಂತಲ್ಲ, ರೈತರು ಯಾವುದೇ ಆರ್ಗ್ಯಾನಿಕ್ ಮ್ಯಾಟ್ರು ಎಷ್ಟು ಜಾಸ್ತಿ ಮಣ್ಣಿಗೆ ಕೊಡ್ತಾರಲ್ಲ ಅಷ್ಟು ಅದರಲ್ಲಿ ಮಣ್ಣಲ್ಲಿ ಜೀವಾಣುಗಳು ಉತ್ಪಾದನೆ ಆಗಿ ಸಿಕ್ಕಾಪಟ್ಟಿ ಸಹಾಯ ಮಾಡ್ತವೆ ರೈತರ ಇಳುವರಿ ತೆಗಿಲಿಕ್ಕೆ. ಎಸ್ ಸರ್. ಪ್ರೊಸೆಸಿಂಗ್ ಯೂನಿಟ್ ನೋಡೋಣ, ಇದೆಲ್ಲ ನೋಡೋದು ಯಾವ ರೀತಿ ನೀವು ಗೊಬ್ಬರ ತಯಾರು ಮಾಡ್ತೀರಿ ಅನ್ನೋದು ಪ್ರೀ ಪ್ರೊಡಕ್ಷನ್ ಯೂನಿಟಿಗೂ ನೋಡೋಣ. ಅಲ್ಲ, ಇದು ಈಗ ನಾನು ತೋರಿಸಿದ್ದು ನಿಮಗೆ ಪ್ರೊಡಕ್ಷನ್ದೇ ಒಂದು ಭಾಗ. ಈಗ ಇದು ಫೈನಲ್ ಸ್ಟೇಜ್ ಅಂದರೆ ಎಲ್ಲ ಇದು ಗೊಬ್ಬರ ರೆಡಿ ಆದಮೇಲೆ ಏನಾಗುತ್ತೆ ಲಾಸ್ಟ್ ಸ್ಟೇಜ್ಗೆ ನಿಮ್ಗೆ ತೋರಿಸ್ತೇನೆ, ಕರ್ಕೊಂಡು ಹೋಗಿ. ಎಸ್, ಈಗ ಫೈನಲ್ ಪ್ರೊಸೆಸಿಂಗ್ ಯೂನಿಟ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ರೈತರಿಗೆ. ಯಾಕಂದ್ರೆ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಏನು ಎಲ್ಲ ಕೂಡ ಅವರಿಗೆ ಇನ್ ಡೀಟೇಲ್ ಗೊತ್ತಾಗಬೇಕು. ಅವ್ರಿಗೆ ಯಾವ ರೀತಿ ಮಾಡ್ತಾ ಇದ್ದೀರಾ? ಇಲ್ಲ, ಅದೇ ಈಗ ಲಾಸ್ಟ್ ಫೈನಲ್ ಸ್ಟೇಜ್ ಅಂದರೆ ಸೀವ್ ಆಗೋದು. ಇದು ಸೀವರ್ ನಮ್ಮದು ಪರ್ ಅವರು 4 to 5 ಟನ್ಸ್ ಫೈನ್ ಮೆಟೀರಿಯಲ್ ಕೊಡುತ್ತೆ. ಓಕೆ. ಸೊ ಇದು ನಾವು ಅಂದರೆ JCB ಲೋಡಿಂಗು, ಫೀಡಿಂಗು. ಸೊ ಫೀಡ್ ಆದ ತಕ್ಷಣ ಇದು ಫೈನ್ ಮೆಟೀರಿಯಲ್ ಈ ಕನ್ವೇರಲ್ಲಿ ಬರುತ್ತೆ, ಫೀಡಿಂಗು ಆ ಕನ್ವೇರಲ್ಲಿ ಮೇಲೆ ಹೋಗಿರುತ್ತೆ. ಈ ಸೀವರ್ ಅಂದರೆ ಸ್ಕ್ರೀನರು, ಈ ಸ್ಕ್ರೀನರಲ್ಲಿ ಮೆಟೀರಿಯಲ್ ಬಂದು ಫೈನ್ ಮೆಟೀರಿಯಲ್ ಈ ಕನ್ವೇರಿಂದ ಬಂದು ಲಂಪ್ಸು ಅಂದರೆ ಏನು 4 mm ಇಳಿಯೋಕ್ಕಾಗಲ್ಲ, ಅದು ಮತ್ತೆ ಆ ಕನ್ವೇರಲ್ಲಿ ಹೋಗಿ ನಮ್ಮ ಟ್ರಾಲಿ ಇರುತ್ತೆ ಅಲ್ಲಿ ಇದಾಗುತ್ತೆ. ಮತ್ತು ನೆಕ್ಸ್ಟ್ ಪ್ರೊಸೆಸ್ ಅದು ಲಂಪ್ಸ್ ಏನಿರುತ್ತಲ್ಲ ಮತ್ತು ಫರ್ದರ್ ಡಿಕಂಪೋಸಿಷನ್ಗೆ ಹಾಕ್ತೀವಿ ನಾವು. ಸೊ ಅದು ಮತ್ತೆ ಬ್ರೇಕ್ ಡೌನ್ ಆಗುತ್ತೆ ಅದರಲ್ಲಿ. ಇದೆಲ್ಲ ರೆಡಿ ಇರತಕ್ಕಂಥ ಗೊಬ್ಬರ ನೋಡಿ ಎಷ್ಟು ಫೈನ್ ಆಗಿದೆ, ಸ್ಮೆಲ್ ನೋಡಿ ಅದರದ್ದು. ಆಮೇಲೆ ಇದು ಎನ್ರಿಸ್ಟು ಬಯೋಚಾರ್ ಅದೆಲ್ಲ ಹಾಕಿರೋದು. ಪೂರ್ತಿ ಇದರಲ್ಲೇ ಇದೆ. ಇವಾಗ ಇದು ಮೆಟೀರಿಯಲ್ ರೆಡಿಯಾಗಿ ಲೋಡ್ ಆಗಬೇಕು. ಇದು ಈ ಕಡೆ ಈ ಮಿಷನ್ ಸರ್, ಇದು ಆ್ಯಕ್ಚುಲಿ ನಮ್ಮ ಫಸ್ಟ್ ಮೆಷಿನ್. ಅಂದರೆ ಫಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇಲ್ಲಿ ನಾವೇನು ಮಾಡ್ತೀವಿ, ತರಕಾರಿಗಳನ್ನು ಏನು ಬಂದಿರೋಂಥ ತರಕಾರಿ ಅಥವಾ ಹಣ್ಣುಗಳನ್ನು, ತ್ಯಾಜ್ಯಗಳನ್ನು ಅದರಲ್ಲಿ ಕನ್ವೇರಲ್ಲಿ ಹಾಕ್ತೀವಿ. ಇದು ಶ್ರೆಡ್ಡರು. ಈ ಶ್ರೆಡ್ಡರಲ್ಲಿ ಕಂಪ್ಲೀಟಾಗಿ ಚಿಕ್ಕ ಪೀಸ್ ಆಗುತ್ತೆ. ನಾನು ನೋಡ್ತೀನಿ ಇವತ್ತು ಯಾವ್ದಾದ್ರು ಮೆಟೀರಿಯಲ್ ಬಂದರೆ ನಿಮ್ಗೆ ಹಾಕಿ ತೋರಿಸ್ತೇನಂತೆ. ಸೊ ಇಲ್ಲಿ ಬನ್ನಿ, ಈ ಕನ್ವೇರಲ್ಲಿ ಇದೆಲ್ಲ ಚಿಕ್ಕ ಪೀಸ್ ಆಗಿ ದೊಡ್ಡ ಹಣ್ಣು ಅಲ್ಲಿ ಹೋಗಿ ನಮ್ಮ ಟ್ರಾಲಿಯಲ್ಲಿ ಲೋಡ್ ಆಗುತ್ತೆ. ಸೊ ಈಗ ಏನಾಗುತ್ತೆ, ಮೈಕ್ರೋಬ್ಸಿಗೆ ಸರ್ಫೇಸ್ ಏರಿಯಾ ಜಾಸ್ತಿ ಬೇಕು. ನೀವು ಇಡೀ ಒಂದು ಕಲ್ಲಂಗಡಿ ಇಡೀ ಹಣ್ಣನ್ನು ಇಟ್ಟರೆ ಕೊಳಿಲಿಕ್ಕೆ ಎಷ್ಟು ದಿವಸ ತೊಗೊಳುತ್ತೆ? ಕಳಿಲಿಕ್ಕೆ ಭಾಳ ದಿವಸ ತೊಗೊಳುತ್ತೆ. ಅದೇ ನೀವು ಸಣ್ಣ ಪೀಸ್ ಮಾಡಿ ಇಟ್ಬಿಡಿ, 2 ಡೇಸಲ್ಲಿ ಕಳೆದ್ಬಿಡುತ್ತೆ. ಹಿಂಗಾಗಿ ಅಂದರೆ ಮೈಕ್ರೋಬ್ಸಿಗೆ ಜಾಸ್ತಿ ಏರಿಯಾ ಸಿಗುತ್ತೆ. ಈ 1 ಮೈಕ್ರೋಬು 20 lakhs ಆಗೋಕ್ಕೆ ನಿಮಗೆ ಹಾರ್ಡ್ಲಿ 1 minute or 2 minutes ಬೇಕು. ಅದು ಫುಡ್ ಸಿಕ್ಕಾಗ, ಕಂಜಿನಲ್ ಎನ್ವೈರ್ಮೆಂಟ್ ಸಿಕ್ಕಾಗ. ಸೊ
ಸೊ ಆ ಥರ ಸರ್ಫೇಸ್ ಏರಿಯಾ ಜಾಸ್ತಿ ಸಿಕ್ಕಾಗ ಮೈಕ್ರೋಸ್ ಜಾಸ್ತಿ ಮಲ್ಟಿಪ್ಲ್ ಆಗಿ ಬೇಗ ಮೆಟೀರಿಯಲ್ನ ಡಿಗ್ರೇಡ್ ಮಾಡ್ತಾರೆ. ಸರಿ ಸರ್, ಈಗ ರೈತರು ನಿಮ್ಮನ್ನು ಯಾವ ರೀತಿ ರೀಚ್ ಆಗಬೇಕು ಅಂತೇಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಏನು? ಈಗ ನಾನು ನಿಮಗೆ ನಮ್ಮ ಈ ಯೂನಿಟ್ ವಿಳಾಸ ಅಂತರೂ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದೀನಿ. ಚಿಕ್ಕರಕುನಿ ಗ್ರಾಮ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ಈ ಪಿನ್ ಕೋಡ್ ಬಂದು 581212. ಆಮೇಲೆ ನನ್ನ ಮೊಬೈಲ್ ಸಂಖ್ಯೆನೂ ಹೇಳ್ತೇನೆ, ಬಟ್ ನಾನು ತುಂಬ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ಕಡಿಮೆ. ಟೈಮ್ ನಂದು 10ರಿಂದ 5 ಗಂಟೆ ಒಳಗೇ ಫೋನ್ ಮಾಡಬೇಕು. ದಯವಿಟ್ಟು ಅದ್ರ ನಂತರ ಫೋನ್ ಮಾಡಬೇಡಿ, ಯಾಕೆ ನೀವು ನೋಡಿದರೆ ನಾನು ಭಾಳಷ್ಟು ಈ ನಾಯಿ ಆಮೇಲೆ ಹಸುಗಳ ಆ್ಯಕ್ಟಿವಿಟಿಯಲ್ಲಿ ಬ್ಯುಸಿ ಇರ್ತೇನೆ. ಪರ್ಸನಲ್ ಪ್ಯಾಷನಲ್ಲಿ ತೊಡಕೊಂಡಿರ್ತೇನೆ. ಸೊ ಡೈರೆಕ್ಟಾಗೂ ರೈತರು ಬರ್ಬೋದು ಇಲ್ಲಿ. ಇಲ್ಲ ನನ್ನ ಮೊಬೈಲ್ ಸಂಖ್ಯೆ 8217540006 ಈ ನಂಬರಿಗೆ ಫೋನ್ ಮಾಡಿ. 10 ಗಂಟೆಲಿಂದ 5 ಗಂಟೆ ಒಳಗೆ ಮಾಡಿ. ಸಂಡೇ ದಯವಿಟ್ಟು ಫೋನ್ ಮಾಡಬೇಡಿ. ನಾನು ಅವ್ರಿಗೆ ನನ್ನ ವಿಳಾಸ ಕೇಳಿ ಇಲ್ಲಿ ಬೇಕಂದ್ರೆ ಬಂದು ಅವ್ರು ನೋಡಿಕೊಂಡು ಗೊಬ್ಬರ ತೊಗೋಬೇಕು.